ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಗಾಗುತ್ತೆ? ಸಕು ನೋಡಮ್ಮ, ಕೆಲವು ನಿರ್ಧಾರಗಳು ಕಷ್ಟವಾಗಿರುತ್ತೆ, ಆದರೆ ಅವುಗಳನ್ನ ತಗೊಳ್ದೇ ಇರೋಕ್ಕಾಗಲ್ಲ. ಈ ಸಂಬಂಧ ನಮ್ಮನ್ನು ಹುಡ್ಕೊಂಡು ಬಂದಿದೆ. ಈ ಅವಕಾಶ ಬಿಟ್ರೆ ನಮಗೆ ಮತ್ತೆ ಸಿಗಲ್ಲ. ಹೋಗ್ಬರ್ತೀನಿ. ಹಾ ಸರಿ. ಅಪ್ಪ ಅಪ್ಪ ಬೇಡ, ಅಮ್ಮ ಬೇಡ ಅಂತ ನೀನಾದ್ರೂ ಅಪ್ಪನಿಗೆ ಹೇಳಮ್ಮ. ಬೇಡ ಅಂತ ಹೇಳಮ್ಮ, ಬೇಡ ಅಂತ ಹೇಳು. ಏನಾಯ್ತು? ಸಕ್ಕು ಯಾಕೆ ಕಳ್ತಿದ್ದಾಳೆ? ಶ್ರೀಮಂತೆ ಆಗಿರೋ ನಮ್ಮ ಮನೋರಮ ಅಮ್ಮಂಗೆ ನೀನು ಸೊಸೆಯಾಗಿ ಹೋಗ್ತಿದ್ಯಾ. ಮನೇಲಿ ಹೀಗತ್ರೆ ಅವ್ರಿಗೆ ಇಷ್ಟ ಆಗಲ್ಲ. 4 ಬಾರಿಸ್ತಾರೆ ಸಕ್ಕು. ಏಯ್, ಅವಳನ್ನ ಯಾಕೆ ಹೆದರ್ಸ್ತಿದ್ಯಾ? ಅವಳ ಮಾತು ನಂಬೇಡ ಸಕ್ಕು. ಅವರು ನಿನ್ನನ್ನು ಇಷ್ಟಪಟ್ಟು ಮದ್ವೆ ಮಾಡ್ಕೋತಿದ್ದಾರೆ. ನೀನ್ ಇಷ್ಟ ಇರೋದಕ್ಕೆ ಭಾಮನ್ ಹತ್ರ ಹೇಳ್ ಕಳ್ಸಿರೋದು. ಸಕ್ಕು ಬೇಗ ಸಿದ್ಧ ಆಗೋ, ನಾವು ಹೊರಡ್ಬೇಕು. ಸಿದ್ಧ ಆಗ್ಬೇಕಾ? ಯಾಕೆ? ಅತ್ತೆ, ಅದೇನಂದ್ರೆ ಸಕ್ಕುಗೆ ಮದ್ವೆ ನಿಶ್ಚಯ ಆಯ್ತು ಅಂತ ಅಮ್ಮ ತಾತನಿಗೆ ಹೇಳಿದ್ರು. ಅದಕ್ಕೆ ತಕ್ಷಣ ತಾತ ನನಗೆ ನೀನ್ ಈಗ್ಲೇ ಸಕ್ಕು ಮನೆಗೆ ಹೋಗಿ ಅವಳನ್ ಮದುಮಗಳ ತರ ಅಲಂಕಾರ ಮಾಡಿ ಇಲ್ಲಿ ಕರ್ಕೊಂಡ್ ಬಾ ಅಂದ್ರು. ಹಾ ಉಮಾ ಅತ್ತೆ, ನೀವು ಕೂಡ ಹೊರಡಿ. ತಾತ ನಿಮ್ಗೂ ಬರೋಕ್ ಹೇಳಿದಾರೆ. ಮದುವೆ ಖರ್ಚಿಗೆ ಒಡವೆಗಳಿಗೆ ಕೈಯಲ್ಲಿ ದುಡ್ಡಿಲ್ಲ. ಈ ಸಂಬಂಧ ಬೇಡ ಅಂತ ಅವ್ರಿಗೆ ಹೇಳ್ಬಿಡೋಣ ಅನ್ಕೊಂಡಿದೀವಿ. ಆದ್ರೆ ಅಪ್ಪನ್ಗೆ ವಿಷಯ ಹೇಳ್ಬಾರ್ದು. ಮದ್ವೆ ವಿಷಯ ಕೇಳಿ ತಾತ ಸಂತೋಷ ಪಟ್ಟಿರ್ತಾರೆ. ವೈದ್ಯ ತಾತ ಪದೇ ಪದೇ ಹೇಳಿದ್ದಾರೆ, ತಾತನಿಗೆ ಸಂತೋಷ ಆದ್ರೂ ನೋವಾದ್ರೂ ಪ್ರಾಣಾಪಾಯ ಇದೆ ಅಂತ. ಉಮಾ, ಹೋಗಿ ಅಪ್ಪನ ಆಶೀರ್ವಾದ ತಗೊಂಡ್ ಬಾ. ಸಕ್ಕು ಹೋಗು, ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಹೋಗು. ಹೋಗೋಣ ನಡಿ. ಪಾಂಡುರಂಗ, ನೀನೇ ನಮ್ಮನ್ ಕಾಪಾಡಬೇಕು. ಭುಜಂಗಣ, ನನ್ನ ಹೊಲ ಫಲವತ್ತಾದ ಭೂಮಿ, ಪೂರ್ತಿ 2 ಎಕರೆ ಇದೆ. ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಅದೆಲ್ಲ ಸರಿ ಶಿವಪ್ಪ, ಆದ್ರೆ ನೀನ್ ಕೇಳಿದ ದುಡ್ಡು ಕೇವಲ ಈ 2 ಎಕರೆ ಹೊಲ ಮಾರಿದ್ರೆ ಬರಲ್ಲ. ಒಂದ್ ವೇಳೆ ಯಾರಾದ್ರೂ ಕೊಂಡ್ಕೋತೀನಿ ಅಂದ್ರು ನಿನ್ಗೆ ದುಡ್ಡು ಕೊಡೋಕೆ 5-6 ತಿಂಗಳು ಸಮಯ ಕೇಳ್ತಾರೆ. ನೀನ್ ನೋಡಿದ್ರೆ ನಿನ್ಗಷ್ಟೊಂದ್ ಸಮಯ ಇಲ್ಲ ಅಂತ ಇದ್ಯಾ? ನಿಮ್ಮ ನಿರ್ಧಾರ ಏನು ಅಂತ ಬೇಗ ಹೇಳಿದ್ರೆ ಚೆನ್ನಾಗಿರುತ್ತೆ ಶಿವಪ್ಪ ಅವರೇ. ನಮಗಷ್ಟೊಂದು ಸಮಯ ಇಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ಹೊಲ ಯಾರು ಕೊಂಡ್ಕೋತಾರೆ ಶಿವಪ್ಪ? ಭುಜಂಗಡ, ಈಗ ನಾನು ಏನ್ ಮಾಡ್ಲಿ? ಇದ್ರ ಮೇಲೆನೆ ನಾನು ಆಸೆ ಇಟ್ಕೊಂಡಿದ್ದೆ. ಪಾಂಡುರಂಗ, ನೀನೇ ದಾರಿ ತೋರಿಸ್ಬೇಕು. 3 ಸಲ ಜೋರಾಗಿ ಬಳೆಗಳ ಸದ್ದು ಬರ್ಬೇಕು. ನೀನ್ ಆ ರೀತಿ ನಮಸ್ಕಾರ ಮಾಡು ಸಕು. ಬಳೆಗಳ ಸದ್ದು ಬರ್ದೇ ಇರೋ ಹಾಗೆ ನಮಸ್ಕಾರ ಮಾಡಿದ್ರೆ ನಮ್ ಚಿಕ್ಕಮ್ಮ ಸಹಿಸ್ಕೊಳ್ಳಲ್ಲ. ಬಾಮ, ಇಷ್ಟ ಅರ್ಥ ಸಿದ್ಧಿರಸ್ತು. ಬಾಕಂದ ಇಲ್ಲಿ ಕೂತ್ಕೋ. ನಮಸ್ಕಾರ ನನಗೆ ಯಾಕಮ್ಮ, ನಿಮ್ಮ ಅತ್ತೆ ಮನೆಗೆ ಹೋದಾಗ ಮಾಡು. ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು ತಾಯಿ. ನೀನೀಗ ಪುಟ್ಟ ರುಕ್ಮಿಣಿ ದೇವಿ ತರನೇ ಕಾಣ್ತಾ ಇದೀಯ. ಉಮಾ, ಇವಳೆಲ್ಲ ನಿನ್ನೂ ಹೋಲಕ್ಕೇನೆ. ದೃಷ್ಟಿ ಬೊಟ್ಟಿಡು, ದೃಷ್ಟಿ ಬೊಟ್ಟು. ಸಕ್ಕು ದೊಡ್ಡೋಳಾಗ್ಬಿಟ್ಟೆ. ಮದುಮಗಳಾಗ್ತಾ ಇದ್ದೀಯಾ. ದೊಡ್ಡೋಳ್ ತರ ಕೂದ್ಲು ಕಟ್ಕೊಂಡಿದ್ಯಾ. ನೀನ್ ಇವತ್ತು ನಾಳೆನೋ ಅತ್ತೆ ಮನೆಗೆ ಹೋಗ್ತಾ ಇದ್ದೀಯಾ. ನಿನಗೆ ಯಾವಾಗ್ಲೂ ಈ ತಾತನ ಆಶೀರ್ವಾದ ಇರುತ್ತಮ್ಮ ಸಕ್ಕು. ನೀವು ತುಂಬಾ ಸಂತೋಷ ಪಡ್ತಾ ಇದ್ದೀರಾ. ಈ ಮದ್ವೆ ಆಗಲ್ಲ ಅಂತ ನಾನು ನಿಮಗೆ ಹೇಗೆ ಹೇಳಿ ಅಪ್ಪ? ಸೀರೆ ಉಟ್ಕೊಂಡ ತಕ್ಷಣ ಸಕ್ಕು ದೊಡ್ಡೋಳ್ ತರ ಕಾಣಿಸಿದಾಳೆ. ನಂಬೋಕೆ ಆಗ್ತಿಲ್ಲ. ಸತ್ಯಭಾಮ ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ನೋಡು ಸಕ್ಕು, ನಿನ್ಮೇಲೆ ನನಗೆ ತುಂಬಾ ಕೋಪ ಇದೆ. ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ. ತಾಯಿ ಮಗಳಿಬ್ರು ನಮ್ ಮನೆಗ್ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ. ಮುಕ್ಕೋಟಿ ಏಕಾದಶಿ ದಿನ ಕೂಡ ಬರ್ಲಿಲ್ಲ. ಸತ್ಯಭಾಮ ಮೂಲಕ ನಿನ್ನ ಮದುವೆ ವಿಷಯ ಗೊತ್ತಾಯ್ತು. ಅದಕ್ಕೆ ನಾನು ನಿನ್ನ ಕರೆಸ್ಕೊಂಡೆ. ನೀನೀಗ ಕೀರ್ತನೆ ಹಾಡ್ಬೇಕು. ನಿನ್ ಸಂಕೀರ್ತನನ್ನ ಕೇಳಿ ತುಂಬಾ ದಿನ ಆಯ್ತು ಸಕ್ಕು. ಕೀರ್ತನೆಗಳನ್ನ ಮರ್ತಿದ್ಯಾ? ಮರ್ತಿಲ್ಲ ತಾತ, ಅದೇಗ್ ಮರೆಯಕ್ಕಾಗತ್ತೆ? ಮರ್ತಿಲ್ಲ ಅಲ್ವಾ? ಮತ್ತೆ ತಡ ಯಾಕೆ? ಒಳ್ಳೆ ಕೀರ್ತನೆ ಹಾಡು. ಇಲ್ಲಿ ಬಂದ್ ನಿಂತ್ಕೋ. ಬಾ. ವಿಠಲೇಶ ಪಂಡರಿನಾಥ, ಯದು ನಂದ
ಶಾಂತಮ್ಮ ಅವರೇ, ಮನೇಲಿ ಯಾರಾದ್ರೂ ಇದ್ದೀರಾ? ಓಹ್, ಬಂದ್ರಾ? ನೀನಾ? ಹ? ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿನಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ದುಷ್ಟ ಜಮೀನ್ದಾರನ ಮಹಾರಾಜರು ಬಂಧಿಸಿ ಕರ್ಕೊಂಡು ಹೋಗಾಯ್ತು. ಮರ್ತ್ಬಿಟ್ಯಾ? ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದೆ? ನೀವ್ ತುಂಬಾ ಅತಿಯಾಗಿ ಮಾತಾಡ್ತಿದ್ದೀರಾ ಶಾಂತಮ್ಮ ಅವರೇ. ನಮ್ ಸಂಬಂಧ ಮುಗ್ದೋಯ್ತು ಅಂತ ಅದ್ ಹೇಗ್ ಹೇಳ್ಬಿಟ್ರಿ? ನಿಮ್ಗೆ ಜೀವನ ಪರ್ಯಂತ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ. ಇನ್ನು ನಮ್ ಸಂಬಂಧ ಹೇಗ್ ಮುಗಿಯತ್ತೆ ಹೇಳಿ? ಅಬ್ಬಬ್ಬಬ್ಬಾ, ಕಾವೇರಿ ಅಮ್ಮವರು ಕೂಡ ಯಜಮಾನ್ರ ತರನೇ ಆಡ್ತಿದ್ದಾರೆ. ಪರವಾಗಿಲ್ಲ. ಅದೇನು ಅಂದ್ರೆ, ಸಕ್ಕುಗೆ ಮದ್ವೆ ನಿಶ್ಚಯ ಆಯ್ತು ಅಂತ ನನಗ್ ಗೊತ್ತಾಯ್ತು. ನಿಜ ಹೇಳ್ತಿದ್ದೀನಿ, ತುಂಬಾ ಸಂತೋಷ ಪಟ್ಟೆ. ನನಗೆ ಅರ್ಥ ಆಯ್ತು. ಆ ಮದ್ವೆ ಸಂಬಂಧನ ಹಾಳು ಮಾಡೋಕೆ ಇಲ್ಲಿಗೆ ಬಂದ್ಯಾ? ಸಕ್ಕುಗ್ ಸ್ವಲ್ಪ ಒಳ್ಳೇದಾದ್ರೂ ನಿನಗ್ ತಡ್ಕೊಳಕ್ ಆಗಲ್ಲ ಅಲ್ವಾ? ಅದಕ್ಕೆ ಮದ್ವೆ ನಿಲ್ಸಕ್ ಬಂದಿದ್ಯಾ? ಇಲ್ಲ ಶಾಂತಮ್ಮ ಅವರೇ, ನಾನ್ ಯಾಕೆ ಮದ್ವೆ ನಿಲ್ಲಿಸ್ತೀನಿ? ನಾನು ನಿಮ್ಗೆ ಸಹಾಯ ಮಾಡೋಕ್ ಬಂದಿದ್ದೀನಿ. ಇವತ್ತೋ ನಾಳೆನೋ ಮದ್ವೆ, ದುಡ್ಡಿನ ಅವಶ್ಯಕತೆ ಇರುತ್ತೆ. ಹೌದೋ ಇಲ್ವೋ? ಅದಕ್ಕೆ ಇಲ್ಲಿಗೆ ಬಂದೆ. ನಿಮ್ ಹತ್ರ ಬಿಡ್ಗಾಸ್ ಕೂಡ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ನಿಮ್ಗೆ ಬೇರೆ ದಾರಿ ಇಲ್ಲ, ನನ್ನ ಹತ್ರ ಸಾಲ ತಗೋಬೇಕು ಶಾಂತಮ್ಮ ಅವ್ರೆ. ಮುಜುಗರ ಪಡೆದೆ ನಾನ್ ಕೊಡೋ ದುಡ್ಡನ್ನ ತಗೊಳ್ಳಿ. ನಮ್ಗೆ ನಿನ್ ಸಹಾಯ ಬೇಕಾಗಿಲ್ಲ. ಮನೇಲಿ ಶುಭ ಕಾರ್ಯ ನಡೆಯೋದಿದೆ. ನಿನ್ನಂತ ದುರಾಸೆ ಪಡೋರ್ ನೆರಳು ಕೂಡ ನಮ್ ಮನೆ ಮೇಲೆ ಬೀಳ್ಬಾರ್ದು. ಇಲ್ಲಿಂದ ಹೋಗು. ಗಂಡಿನ ಕಡೆಯವರು ಸಕ್ಕುಗೆ ಮೈ ತುಂಬಾ ಚಿನ್ನ ಹಾಕೋಕ್ ಹೇಳಿದಾರಲ್ಲ, ಅದನ್ನ ದೇವ್ರು ಕೊಡ್ತಾನ? ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸಕ್ಕು ಮದ್ವೆನ ಮಾತ್ರ ನಿಲ್ಲಿಸ್ಬೇಡಿ. ನಮ್ ಹುಡುಗಿ ಬಗ್ಗೆ ನಾವು ನೋಡ್ಕೋತೀವಿ. ನೀನ್ ನಮಗ್ ಸಲಹೆ ಕೊಡೋದ್ ಬೇಕಾಗಿಲ್ಲ. ಅಯ್ಯೋ ಶಾಂತಮ್ಮ, 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 ಹಿಂದೆ ನಡೆದಿದ್ದನ್ನೆಲ್ಲ ಮರ್ತೋಗ್ಬಿಡಿ. ಇದು ಯಜಮಾನ್ರ ರಾಜ್ಯ ಅಲ್ಲ, ಕಾವೇರಿ ಅಮ್ಮವ್ರ ರಾಜ್ಯ. ಇವರು ತುಂಬಾ ದಯೇರವರು.